ಎಂತ ವರ್ಡ್ಸೇ ಬರ್ತಿಲ್ಲ. ಸುಮ್ಮನೆ ಕುತ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಡೇ ಅವರಿಗೆ. ಅಷ್ಟವರೆಗೆ ಬ್ಯಾಂಕ್ ಎಲ್ಲ CT ಆಗ್ತದೆ. ಎಂತ ಸಾಧಿಸ್ತಾರ ಹೀಗೆ ಹ್ಯಾಕ್ ಮಾಡಿ ನಂಗೆ ಗೊತ್ತಿಲ್ಲ. ಕಂಪ್ಲೇಂಟ್ಸ್ ಕೊಟ್ಟಿದೆ, ಹೆಡ್ಸ್ ಅಪ್ ಕೊಟ್ಟಿದೆ ಪೊಲೀಸ್ಗೆ, ಹೀಗೆಲ್ಲ ಆಗ್ತಾ ಉಂಟು ನನ್ನ ಪ್ರೊಫೈಲ್ಗೆ ಅಂತೇಳಿ. ಮತ್ತೆ ಇನ್ನೊಂದು ವರ್ಸ್ಟ್ ಥಿಂಗ್ ಎಂತ ಅದದಂದ್ರೆ, ಎಂತ ಹೇಳುದು, 34,000 ಜನ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಡೈಲಾಗ್ ನಾನು ಇನ್ನು ಹೇಳ್ತೇನೆ ಅಂತ ನಾನು ನೆನೆಸ್ಲಿಲ್ಲ. ನನ್ನ ಚಾನಲ್ ಸಿಗ್ತದೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಸಿಗ್ತದೆ ಅಂತ ನೆನೆಸಲಿಲ್ಲ ನಾನು. ಬರ್ಡೇ ಮುಂಚೆ ಒಂದು ಸಿಗ್ಬೇಕಂತೇಳಿ ಆಸೆ ಇತ್ತು. ಬರ್ಡೇ ಅದು ಕೇಕ್ ಅನ್ನೊಂದು ಪೀಸ್ ಆಫ್ ಮೈಂಡಲ್ಲಿ ಕಟ್ ಮಾಡ್ಬೋದಲ್ಲ. ಇಷ್ಟು ಟೆನ್ಷನ್ಸ್ ಇದ್ದರೆ ಕೇಕ್ ಕಟ್ ಮಾಡೋದು ಬಿಡಿ, ಮಂಡೇ ಓಡೋದಿಲ್ಲ. ಯಾಕಂದರೆ ತುಂಬ ಡೇಟ್ ಇತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಎಂತಾದಂದರೆ 16th ನಾನು ವ್ಲಾಗ್ ಹಾಕಿದ್ದೇನೆ, ಮಂಡೇ ವ್ಲಾಗ್ ಹಾಕಿದ್ದೇನೆ. ಅಜ್ಜಮ್ಮನ ಬರ್ಡೇ ದಿನವೇ ನನಗೊಂದು ಲಿಂಕ್ ಬಂತು ನನ್ನ ಜಿಮೇಲ್ ಅಕೌಂಟಿಗೆ. ಲಿಂಕ್ ಫ್ರಮ್ ಅ ಆಥರೈಸ್ಡ್ ಪರ್ಸನೇ, ಫುಲ್ ಒಳ್ಳೆ ಡ್ರಾಫ್ಟೆಡ್ ಇಮೇಲ್ ಹಾಗೂ ಒಂದು ಒಳ್ಳೆಯ ಎಂತ ಹೇಳೋದು, ಒಳ್ಳೆ ಆರ್ಗನೈಸೇಷನಿಂದಲೇ ಬಂದದ್ದು. ನಾನಲ್ಲ, ಯಾರು ಟ್ರಸ್ಟ್ ಮಾಡಿಯೇ ಮಾಡ್ತಾರೆ ಅಂತ ಇಮೇಲ್. ಸೊ ಅಲ್ಲಿ ಲಿಂಕ್ ಇತ್ತು. ಎಂತ ಇಮೇಲ್ ಬಂತು, ಲಿಂಕ್ ಇತ್ತಲ್ಲ, ನಾನು ಒತ್ತುವಾಗ ಕೇಳಿತ್ತು, ಹೌ ಮೆನಿ ಸಬ್ಸ್ಕ್ರೈಬರ್ಸ್ ಯು ಹ್ಯಾವ್ ಕರೆಂಟ್ಲಿ, ಹೌ ಮೆನಿ ಸಬ್ಸ್ಕ್ರೈಬರ್ಸ್ ಯು ಹ್ಯಾವ್, ಮತ್ತು ವಾಟ್ ಈಸ್ ಯುವರ್ ಕಂಟೆಂಟ್ ಅಬೌಟ್ ಅಂಥದ್ದೆಲ್ಲ ನಾರ್ಮಲ್ ಯೂಟ್ಯೂಬರ್ಗೆ ಎಂಥ ಕ್ವಶನ್ಸ್ ಕೇಳ್ತದೆ ಹಾಗೆ ಇತ್ತು. ಎಲ್ಲ ಆನ್ಸರ್ ಮಾಡಿಕೊಂಡು ಹೋದೆ. ಎಂಡಲ್ಲಿ ಕ್ಲಿಕ್ ಯರ್ ಟು ಸಬ್ಮಿಟ್ ಅಂತ ಇರುವಾಗ, ಸಬ್ಮಿಟ್ ಒತ್ತುವಾಗ ನನ್ನ ಜಿಮೇಲ್ ಅಕೌಂಟಿಗೆ ಕೊಂಡೋಯ್ತು. ನಾನು ಎನಿಸಿದೆ ಇದು ನನ್ನ ಜಿಮೇಲ್ ಅಕೌಂಟಿಗೆ ಇನ್ನೊಂದು ಬ್ರೌಸರಲ್ಲಿ ಹೋದಲ್ಲ, ಸೊ ಎಂತ ಆಗೋದಿಲ್ಲ. ನಾನು ಜಿಮೇಲ್ ಲಾಗಿನ್ ಮಾಡಿದೆ. ಲಾಗಿನ್ ಆದ ಮೇಲೆ ನನಗೆ ಏನೋ ಡೌಟ್ ಇತ್ತು. ಇಮ್ಮಿಡಿಯೇಟ್ಲಿ ನಾನು ಹೋಗಿ ನನ್ನ ಪಾಸ್ವರ್ಡ್ ಚೇಂಜ್ ಮಾಡಿ ಆಗಿದೆ. ಜಿಮೇಲ್ ಅಕೌಂಟು ಮೇನ್ ಪಾಸ್ವರ್ಡ್ ಚೇಂಜ್ ಮಾಡಿ ಆಗಿದೆ. ಅದರ ನಂತರ ನಾನು ಮಲಗಿದ್ದು. ಮತ್ತೆ ನಾನು ನೆನೆಸಲಿಲ್ಲ ಹೀಗೆಲ್ಲ ಆಗ್ತದೆ, ಮಲಗಿಬಿಟ್ಟೆ. ಸಂಜೆ 5 ಗಂಟೆ ಆಗುವಾಗ ಹೇಳ್ತಾನೆ. ನನಗೆ ಒಂದು ಅಭ್ಯಾಸ ಉಂಟು, ಪ್ರತಿ ಒಂದು ಅರ್ಧ ಗಂಟೆ ಎಷ್ಟು ಸರ್ತಿ ಎಚ್ಚರಿಕೆ ಆಗ್ತದೆ, ಇಲ್ಲಾಂದರೆ ಎಷ್ಟು ಸರ್ತಿ ನಾನು ಫೋನ್ ನೋಡ್ತೇನೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆದ್ರಂತೇಳಿ ನಾನು ನೋಡ್ತಾ ಇರ್ತೇನೆ, ಆಯಿತಾ. ಅದೊಂದು ನನಗೊಂದು ಖುಷಿ. 1-2 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಅದರೊಂದು ಬೇರೆ ಒಂದು ಖುಷಿ, ಅದೊಂದು ಚಿಕ್ಕ ನನ್ನ ಒಳಗಿವೆ ಆಗೋ ಒಂದು ಸೆಲೆಬ್ರೇಷನ್. ಸೊ ನಾನು ಗಡಿ ನೋಡ್ತಾ ಇರ್ತೇನೆ. ನೋಡಿದ್ರಿಂದ ಬಚಾವ್. ನಾನು ಎಂತ ಮಾಡಿದಂತೆ, ನಾನು ಎದ್ದ ಕೂಡಲೇ ನೋಡಿದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಯ್ತು ಅಂತೇಳಿ. ಅದು ನನ್ನ ಅಕೌಂಟಿಂದ ಲಾಗೌಟ್ ಆಯಿತು. ಪುನಃ ಲಾಗಿನ್ ಮಾಡಿದೆ. ನಾನು ಪಾಸ್ವರ್ಡ್ ಚೇಂಜ್ ಮಾಡಿದ್ದೆ ಅಲ್ಲ, ಲಾಗಿನ್ ಮಾಡಿದೆ. ಲಾಗಿನ್ ಮಾಡುವಾಗ ಓಪನೇ ಆಗ್ತಿಲ್ಲ ಅಕೌಂಟ್. ಪ್ಲೀಸ್ ಚೆಕ್ ದ ಪಾಸ್ವರ್ಡ್. ಎಂತ ಮಾಡೋದು 1 ತಾಸು ನಾನೇ ಟ್ರೈ ಮಾಡಿದೆ, ಎಲ್ಲ ಮಾಡಿದ್ದೇನೆ. ಈಗ ಜಿಮೇಲ್ ಅಕೌಂಟ್ ಅಂತ ಹೇಳುವಾಗ 2 ಸ್ಟೆಪ್ ಅಥೆಂಟಿಫಿಕೇಶನ್ ಅಂತೇಳಿ ಇರ್ತದೆ. ಅಂದರೆ ಪಾಸ್ವರ್ಡ್ ಮರ್ತೋದ್ರೆ ಸಹ ಅವ್ರು ಇನ್ನೊಂದು ಕಡೆ ಪಾಸ್ವರ್ಡ್ ಕಲಿಸ್ತಾರೆ. ಈ ಹ್ಯಾಕರ್ಸ್ನವರು ಎಷ್ಟು ಹುಷಾರಿದ್ದಾರಂದರೆ, ಅವರು ನನ್ನ 2 ಸ್ಟೆಪ್ ಅಥೆಂಟಿಕೇಶನ್ ಎಂತೆಲ್ಲ, ನನ್ನ ನಂಬರ್ ಉಂಟು, ನನ್ನ ಇಮೇಲ್ ಅಡ್ರೆಸ್ ಉಂಟು, ಎಲ್ಲ ಚೇಂಜ್ ಮಾಡಿದ್ದಾರೆ. ಎಲ್ಲ ಚೇಂಜ್ ಮಾಡಿ ಪಾಸ್ಕೋಡ್ ಹಾಕಿದ್ದಾರೆ. ಪಾಸ್ಕೋಡ್ ಎಂತ ಹಾಕಿದಂದರೆ ಅವರ ಫೇಸ್ ಐಡೆಂಟಿಫಿಕೇಶನ್ ಹಾಕಿದ್ದು. ಸೊ ಎಂತ ಆಗ್ತದೆ, ನಾನು ಎಂತ ಸಹ ಮಾಡಿದರೆ ಸಹ ನನಗೆ ಲಾಗಿನ್ ಮಾಡಲಿಕ್ಕೆ ಆಗ್ತಿಲ್ಲ. ನನ್ನ ಜಿಮೇಲ್ ಅಕೌಂಟ್ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಜಿಮೇಲ್ ಅಕೌಂಟ್ ಅಂತ ಹೇಳುವಾಗ ನನ್ನ ಬ್ಯಾಂಕ್ ಅಕೌಂಟ್ ಸಹ ಕನೆಕ್ಟೆಡ್ ಅದೇ ಜಿಮೇಲ್ ಅಕೌಂಟಿಗೆ, ನನ್ನ ಯೂಟ್ಯೂಬ್ ಅಕೌಂಟ್ ಸಹ ಕನೆಕ್ಟೆಡ್ ನನ್ನ ಜಿಮೇಲ್ ಅಕೌಂಟಿಗೆ, ನನಗೆ ಸಿಗುವ ಹಣ, ಯೂಟ್ಯೂಬಿಂದ ಬರುವ ಸ್ಯಾಲ್ರಿ ಸಹ ಕನೆಕ್ಟೆಡ್ ಜಿಮೇಲ್ ಅಕೌಂಟಿಗೆ, ಎಲ್ಲವೂ ಕನೆಕ್ಟೆಡ್ ಜಿಮೇಲ್ ಅಕೌಂಟಿಗೆ. ಎಂತ ಹೇಳೋದು, ನಾನು ಎದ್ದು ನೋಡಿ ನನಗೆ ನನ್ನ ಹಾರ್ಟ್ ಸ್ಟಾಪ್ ಆಯ್ತು ಅಲ್ಲೇ. ಟೆನ್ಷನ್. ಯಾಕಂದರೆ ಈಗ ನಾವು ಯೂಟ್ಯೂಬಲ್ಲಿ ಎಲ್ಲ ನಮ್ಮ ಪರ್ಸ್ನಲ್ ಡೇಟಾ ಹಾಕೋದಲ್ಲ. ಸೊ ಅದೊಂದು ತುಂಬ ರಿಸ್ಕ್. ಎಂತ ಸಹ ಮಾಡ್ಬೋದು ಹ್ಯಾಕರ್ಸ್, ಎಂತ ಸಹ ಮಾಡ್ಬೋದು ನಮ್ಮ ಅಕೌಂಟ್ ಒಟ್ಟಿಗೆ. ಎಂತೆಲ್ಲ ಫೋಟೋಸ್ ಹಾಕ್ಬೋದು, ಎಂತೆಲ್ಲ ವೀಡಿಯೋಸ್ ಹಾಕ್ಬೋದು, ಎಂತ ಸಹ ಸ್ಕ್ಯಾಮ್ ಮಾಡ್ಬೋದು, ಬೇರೆಯವ್ರ ಹತ್ರ ಹಣ ಕೇಳ್ಬೋದು, ಎಂತ ಸಹ ಮಾಡುವವರು. ಸೊ ಡನ್, ಓಕೆ, ಗೋ ವಾಶ್ ಯರ್ ಹ್ಯಾಂಡ್ ಪ್ಲೀಸ್. ಓಕೆ. ಸೊ ಎಂತ ಸಹ ಮಾಡ್ಬೋದು, ಅದೊಂದು ಹೆದರಿಕೆ ಇತ್ತು ನನಗೆ. ಮತ್ತೆ ಎಂತ ಮಾಡುದು, ಇನ್ನು ಗಂಡಗೆ ಹೇಳ್ಬೇಕಲ್ಲ. ಗಂಡನ ಎಬ್ಬಿಸ್ಲಿಕ್ಕೆ ಧೈರ್ಯ ಇಲ್ಲ. ಅವ್ರು ಯಾವತ್ತೂ ಹೇಳ್ತಾರೆ, ಬಿ ಕೇರ್ಫುಲ್, ಅಂದರೆ ಜಾಗ್ರತೆ ಮಾಡು, ಯಾವ ಲಿಂಕ್ಸ ಕ್ಲಿಕ್ ಮಾಡಬೇಡ. ಒಂದು ಯೂಟ್ಯೂಬರ್ ಆಗಿ ನನ್ನನ್ನೇ ಮೋಸ ಮಾಡಬೇಕಾದ್ರೆ ಎಂತ ಮಾರೆಯವರು, ಅಂದರೆ ವಾಲ್ ಲೆವೆಲ್ದು ಹ್ಯಾಕರ್ಸ್ ಅಂತ ನೆನೆಸಿ. ಸೊ ಅವರು ಹೇಗೆ ಸಹ 1 ತಾಸು ಆದಮೇಲೆ ಎದ್ರು, 6 ಗಂಟೆಗೆ ಎದ್ದಾದ ಮೇಲೆ ಹೇಳಿದರು ಹೀಗೆ ನಾನು ಆಗಿದೆ ಅಂತ ಹೇಳಿದೆ. ಸೊ ಅವರು ನಂಬಲಿಲ್ಲ. ಅವ್ರು ಹೇಳಿದ್ರು, ಇಲ್ಲವಾ ನೀನು ಅಷ್ಟೇನು ದೊಡ್ಡ ಯೂಟ್ಯೂಬರ್ಸ್ ಅಲ್ಲ, ಈಗ ಓನ್ಲಿ 10,900 ಸಬ್ಸ್ಕ್ರೈಬರ್ಸ್ ಇರೋದು, ಅಷ್ಟು ದೊಡ್ಡ 100,000 500,000 ಸಬ್ಸ್ಕ್ರೈಬರ್ಸ್ ಇಲ್ಲ ಈಗ. ಸೊ ನಾನು ನಿನ್ನಂಥ ಯೂಟ್ಯೂಬರನ್ನು ಯಾಕೆ ಇದು ಹ್ಯಾಕ್ ಮಾಡ್ತಾರೆ ಅಂತ ಅವರಿಗೆ ಸ್ವಲ್ಪ ಡೌಟ್ ಇತ್ತು. ಮತ್ತೆ ಅವರು ಸಹ ಚೆಕ್ ಮಾಡಿದಾಗ ಲಾಗಿನ್ ಆಗ್ತಿಲ್ಲ, 2 ಸ್ಟೆಪ್ ಅಥೆಂಟಿಫಿಕೇಶನ್, ಪಾಸ್ಕೋಡ್ ರಿಕ್ವೈರ್ಡ್ ಅದೆಲ್ಲ ಕೇಳುವಾಗ ಅವ್ರಿಗೆ ಸಹ ಡೌಟ್ ಬಂತು. ಮತ್ತು ಗೊತ್ತಾಯಿತು ಹ್ಯಾಕ್ ಆಗಿದೆ ಅಂತೇಳಿ. ತುಂಬ ಟ್ರೈ ಮಾಡಿದೆವು,
ಎಂತ ಸಹ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಗಮ್ಮಿ ಬೇರ್ ಮುಸುಂಡು ಸ್ವಲ್ಪ ಕ್ಲೀನ್ ಮಾಡಿ ಬರ್ತೀರಾ. ಇಮಿಡಿಯೇಟ್ಲಿ ನಾನು ಫಸ್ಟ್ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಹಾಕಿದೆ ಅಕೌಂಟ್ ಹ್ಯಾಕ್ ಆಗಿದೆ ಅಂತೇಳಿ. ಬಿಕಾಸ್ ಎಲ್ಲರಿಗೂ ಸಹ ಗೊತ್ತಿರಬೇಕಲ್ಲ ಇವರು ಎಂತೆಲ್ಲ ಹಾಕಿದರೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವ್ರು ಹಾಕ್ತಾರಂತೇಳಿ. ನಾನು ನೆನೆಸಿದ್ದು ಅವ್ರು ಹಣಗೋಸ್ಕರ ನನ್ನ ಚಾನಲನ್ನು ನೋಡಿ ನನ್ನ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡೋರು, ಇಲ್ಲದ್ರೆ ಯೂಟ್ಯೂಬ್ ಸ್ಯಾಲ್ರಿಯನ್ನು ಸೀಸ್ ಮಾಡೋರು ಹಾಗೆ ನೆನೆಸಿದ್ದೆ. ಎಲ್ಲ ಆಯಿತು, ತುಂಬ ಟ್ರೈ ಮಾಡಿದೆವು, ತುಂಬ ಜನರನ್ನು ಅಪ್ರೋಚ್ ಮಾಡಿದೆವು, ಎಂತ ಸಹ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಫ್ಯಾಮ್ಲಿದವ್ರು ಸಹ ಇಲ್ಲಿ ಕೆಲಸ ಮಾಡೋರು, ಅವ್ರ IT ಟೀಮ್ಗೆಲ್ಲ ಅಪ್ರೋಚ್ ಮಾಡಿ ಅವ್ರು ಕಾಲ್ ಮಾಡಿ ತುಂಬ ಟ್ರೈ ಮಾಡಿದರು. ಯಾಕಂದರೆ 2 ಸ್ಟೆಪ್ ಅಥೆಂಟಿಫಿಕೇಷನ್ ಸಹ ಅವರ ಡೀಟೇಲ್ಸ್ ಹಾಕಿದ್ರಿಂದ ನಾವು ಫೊಗಾಟ್ ಪಾಸ್ವರ್ಡ್ ಅಂತ ಕೊಡುವಾಗ ಅದೊಂದು ಅಥೆಂಟಿಕೇಷನ್ ಕೋಡ್ ಕಲಿಸ್ತದೆ. ಅವರೆಂತ ಹುಷಾರು ಕೆಲಸ ಮಾಡಿದಾರಂದರೆ ಆ ಅಥೆಂಟಿಫಿಕೇಷನ್ ಕೋಡ್ ಸಹ ನನ್ನ ಹ್ಯಾಕ್ ಆದ ಜಿಮೇಲ್ ಅಕೌಂಟಿಗೆ ಹೋಗ್ತಾ ಉಂಟು. ಸೊ ಎಂತ ಸಹ ಮಾಡಿದರೆ ನನಗೆ ಬರ್ತಿಲ್ಲ. ಸೊ ಎಷ್ಟು ಎಲ್ಲ IT ದವರೆಲ್ಲ ಟ್ರೈ ಮಾಡಿದರು, ನಮ್ಮ ಫ್ರೆಂಡ್ಸ್ ಟ್ರೈ ಮಾಡಿದರು, ಎಂತ ಆಗಲಿಲ್ಲ. ಪೋಸ್ಟ್ ಹಾಕಿದ ಕೂಡಲೇ ನನಗೆ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಲಿನೆಟ್ ಸೌಮ್ಯ ಸೋನ್ಸ್ ತುಂಬಾ ಹೆಲ್ಪ್ ಮಾಡಿದರು. ಅವ್ರಿಗೆ ಪ್ರಾಬ್ಲಮ್ ಆದಾಗೆ ಲಿಂಕ್ಸ್ ಎಲ್ಲ ಕಲಿಸಿ ತುಂಬ ನನಗೆ ಅವರು ಕಲಿಸಿದ ಅಂದರೆ ಗೂಗಲ್ ಹಾಗೂ ಯೂಟ್ಯೂಬಲ್ಲಿ ಎಂತ ಸಹ ಹ್ಯಾಕ್ ಆದರೆ ಒಂದು ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡುವ ಪರ್ಸನ್ ಅಂತಿಲ್ಲ, ಎಂತ ಸಹ ಇಲ್ಲ. ಹುಡುಕ್ಬೇಕು ಅದು ಲಿಂಕ್ ಅದು ಲಿಂಕ್ ಅಂತ ಆ ಟೆನ್ಷನಲ್ಲಿ ಯಾವ ಲಿಂಕ್ ಓದ್ತೇವೆ ಅಂತೇಳಿ ನಮಗೆ ಅರ್ಥ ಆಗೋದಿಲ್ಲ. ಎಂತ ಓದ್ತಿದ್ರೆ ಸಹ ಕರೆಕ್ಟ್ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಿಲ್ಲ. ಸೊ ಲಿನೆಟ್ ಸೌಮ್ಯ ಸೋನ್ಸ್ ನನಗೆ ತುಂಬ ಲಿಂಕ್ಸ್ ಕಲಿಸ್ತಾ ಇದ್ರು. ಅದರಲ್ಲಿ ಒಂದು ಲಿಂಕ್ ಯುವರ್ ಪ್ರೊಫೈಲ್ ಹ್ಯಾಸ್ ಬಿನ್ ಹ್ಯಾಕ್ಡ್ ಅಂತೇಳಿ ಅದು ಆಪ್ಷನ್ ಇತ್ತು. ಸೊ ಆ ಲಿಂಕ್ ಥ್ರೂ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಹಾಗೂ ಕಂಪ್ಲೇಂಟ್ ನಂಬರ್ ಸಿಕ್ಕಿತ್ತು. ಅದೇ ಲಿಂಕಲ್ಲಿ ನಾನು ಸಾಧಾರಣ ಒಂದು 30ರಿಂದ 50 ಸರ್ತಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವ್ರು ಬೇಗ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಕಂಟಿನ್ಯೂಸ್. ಅಂದರೆ ನನ್ನ ಪ್ರೊಫೈಲ್ ಇದು ಪಬ್ಲಿಕ್ ಪ್ರೊಫೈಲ್ ಎಂತ ಸಹ ಆದರೆ ತುಂಬ ರಿಸ್ಕಿ ಅಲ್ಲ. ಎಲ್ಲ ಡೀಟೇಲ್ಸು ಉಂಟು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಉಂಟು, ನನ್ನ ಡೇಟಾ ಉಂಟು. ಮಂಡೆ ಸಹ ವರ್ಕ್ ಆಗ್ತಿಲ್ಲ. ಫುಲ್ ಅಪ್ಸೆಟ್ ಇದ್ದೆವು, ಎಂತ ಹೇಳೋದು ಗೊತ್ತಾಗೋದಿಲ್ಲ. ಫುಲ್ ಅಪ್ಸೆಟಲ್ಲಿ ಅವರು ಕಲಿಸಿದ ಲಿಂಕನ್ನು ಕ್ಲಿಕ್ ಮಾಡಿ ಕಂಪ್ಲೇಂಟ್ ಎಲ್ಲ ಮಾಡಿ ಆಯಿತು. ಇನ್ನೊಬ್ಬರು ಪ್ರೀಮಾ ಡಿಸೋಜಾ ಅಂತೇಳಿ ಅವರು ಸಹ ತುಂಬ ಹೆಲ್ಪ್ ಮಾಡಿದರು, ತುಂಬ ಲಿಂಕ್ಸ್ ಎಲ್ಲ ಕಲಿಸಿದರು. ಅಂದರೆ ನಾವು ಪ್ರಾಬ್ಲಮಲ್ಲಿ ಬಿದ್ದಾಗ 2 ಟೈಪ್ ಜನರಿದ್ದಾರೆ. ಒಬ್ಬರು ದೂರಿಂದ ನಿಂತು ನೋಡೋರಿದ್ದಾರೆ, ಒಬ್ಬರು ನಮ್ಮೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಆ ಪ್ರಾಬ್ಲಮಲ್ಲಿ ಇನ್ವಾಲ್ವ್ ಆಗಿ ಆ ಸಾಲ್ವ್ ಮಾಡಲಿಕ್ಕೆ ನೋಡ್ತಾರೆ. ಅಂತ 2 ಟೈಪ್ ಜನರು ನನಗೆ ಈಗ ಫುಲ್ ಕ್ಲಿಯರ್ ಆಯಿತು. ಯಾರು ನನಗೆ ನಾವು ಪ್ರಾಬ್ಲಮಲ್ಲಿ ಇದ್ದಾಗಲೇ ಗೊತ್ತಾಗೋದಲ್ಲ ಯಾರು ನಮ್ಮದು ಮೇನ್ ಡಿಶ್, ಯಾರು ನಮ್ಮದು ಮೇನ್ ಕೋರ್ಸ್ ಹಾಗೂ ಯಾರು ಸೈಡ್ ಡಿಶಸ್ ಅಂತೇಳಿ. ಕೆಲವರು ಖಾಲಿ ನೋಡ್ತಾ ಇದ್ರು ಸ್ಟೇಟಸ್, ಎಂತ ಒಂದು ಕೇಳಿದ ಸಮೇತ ಇಲ್ಲ. ಆದರೆ ತುಂಬ ನನ್ನ ಫ್ಯಾಮ್ಲಿ ಅಂತೂ ಬಿಡಿ, ನನ್ನ ಫ್ಯಾಮ್ಲಿ ಸಪೋರ್ಟ್ ಯಾವತ್ತೂ ಇರ್ತದೆ ನನಗೆ. ಫ್ಯಾಮ್ಲಿ ಅಂತೂ ಎಲ್ಲರೂ ಸಹ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಿದ್ರು, ಆದರೆ ಎಂತ ಸಹ ಮಾಡಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಎಂಥ ಆಪ್ಷನ್ ಅಂದರೆ ತುಂಬ ಟ್ರೈ ಮಾಡಿದರು. 6 o'clock ಸಂಜೆಯಿಂದ ಸಾಧಾರಣ ಒಂದು 8 o'clockವರೆಗೆ ಟ್ರೈ ಮಾಡ್ತಾನೇ ಇದ್ದೆವು. ಬೇರೆ ಬೇರೆ ಟೈಪಲ್ಲಿ ಟ್ರೈ ಮಾಡಿ ಎಂತ ಸಹ ಆಗ್ತಿಲ್ಲ. ಗೊತ್ತುಂಟು ಆಗ್ತಿಲ್ಲ, ಆದರೆ ಸಹ ಟ್ರೈ ಮಾಡ್ತಾ ಇದ್ದೆವು. ಎಂತಾದರೂ ಆಗ್ತದೆ ಅಂತೇಳಿ 8 ಗಂಟೆಗೆ ಒಂದು ಶಾಕಿಂಗ್ ಅಪ್ಡೇಟ್ ಬಂತು ನನ್ನ ಪ್ರೊಫೈಲಿಂದ. ಹ್ಯಾಕರ್ಸ್ ಇದ್ದಾರಲ್ಲ, ಲೈವ್ ಬರ್ತಿದ್ದಾರೆ. 1 ತಾಸಲ್ಲಿ ಲೈವ್ ಅವರು ಶೆಡ್ಯೂಲ್ ಮಾಡಿಟ್ಟಿದ್ದಾರೆ, 1 ತಾಸಲ್ಲಿ ಲೈವ್ ಬರ್ತಿದ್ದಾರೆ ಅಂತೇಳಿ. ಇದನ್ನು ನೋಡಿ ಮಂಡೆ ಬಾಯಿ ಎಲ್ಲ ಟೆನ್ಷನಲ್ಲಿ ಸ್ಟಾಪ್ ಆಯಿತು. ಯಾಕಂದರೆ ಒಂದು ಹ್ಯಾಕರ್ ನನ್ನ ಪ್ರೊಫೈಲಿಂದ ಲೈವ್ ಬರೋದು, ನಾನು ನೋಡೋದು, ಬಿಕಾಸ್ ನನಗೆ ಆ ಪ್ರೊಫೈಲ್ಗೆ ಆ್ಯಕ್ಸಸ್ ಇಲ್ಲ. 1 ತಾಸಲ್ಲಿ ಲೈವ್ ಬಂದರು. ಎಂಥ ಬಗ್ಗೆ ಅವರಲ್ಲ ಆ್ಯಕ್ಚುಲಿ, ಅದು ರೆಕಾರ್ಡೆಡ್ ವಿಡಿಯೋನ ಹಾಕಿದ್ದು. ರೆಕಾರ್ಡೆಡ್ ವಿಡಿಯೋ ಎಂತ ಇತ್ತು, ಬಿಟ್ಕಾಯಿನ್ಸ್ ಬಗ್ಗೆ ತಗೊಳ್ಳಿ, ಬಿಟ್ಕಾಯಿನ್ಸ್ ಒಳ್ಳೆ, ನೀವು ಸಹ ಇನ್ವೆಸ್ಟ್ ಮಾಡಿ ನೋಡಿ, ಇಂಥ ಯೂಟ್ಯೂಬರೇ ಹಾಕಿದ್ದಾರೆ ಬಿಟ್ಕಾಯಿನ್ಸ್ ಬಗ್ಗೆ. ಸೊ ನೀವು ಅವರ ಅಕೌಂಟಿಗೆ ಹಣ ಕಳಿಸಿದರೆ ನಾವು ಅದನ್ನು ಡಬಲ್ ಮಾಡ್ತೇವೆ, ಹಾಗೆಲ್ಲ ಯೂಟ್ಯೂಬ್ ಲೈವ್ ಬಂದದ್ದು ನನ್ನ ಅಕೌಂಟಿಂದ. ಸಾಧಾರಣ 51 ನಿಮಿಷ ಲೈವ್ ಇದ್ರು ಅವರು ನನ್ನ ಅಕೌಂಟಿಂದ. ಸೊ ಎಂತ ಹೇಳುದು, ನನಗೆ ಎಂತ ಮಾಡ್ಲಿಕ್ಕೆ ಆಗ್ತಿಲ್ಲ. ನನ್ನ ಅಕೌಂಟಲ್ಲೇ ಲೈವ್ ಬರ್ತಿದ್ದಾರೆ, ಎಂತ ಮಾಡ್ಲಿಕ್ಕೆ ಆಗ್ತಿಲ್ಲ. ಜಸ್ಟ್ ಕುತ್ಕೊಂಡು ನೋಡಬೇಕಾಗ್ತದೆ. ನಂದು ಇಲ್ಲದ್ರೆ ವ್ಲಾಗ್ಸಿಗೆಲ್ಲ ವ್ಯೂಸ್ ಬರೋದು 4000 5000 ಅಷ್ಟೇ ಆಯ್ತಾ. ಆದರೆ ಅವನ ಲೈವಿಗೆ ಎಷ್ಟು ಜನ ಲೈವ್ ಇದ್ರು ಗೊತ್ತುಂಟಾ? ಅವನ ಲೈವಿಗೆ 34,000 ಜನ ಲೈವ್ ಇದ್ರು. ಎಂತ ಹೇಳುದು, 34,000 ಜನ. ಆ 34,000 ಜನರಿಗೆ ಆ ಹ್ಯಾಕರ್ಸ್
ಬನ್ನಿ ನಿಮ್ಮ ಹಣವನ್ನು ಡಬಲ್ ಮಾಡ್ತೇವೆ. ಬಿಟ್ಕಾಯಿನ್ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಆಯಿತಾ, ಬಟ್ ತುಂಬ ಫ್ರಾಡ್ ನಡೀತಾ ಉಂಟು ಆ ಟೈಪ್ ಇನ್ವೆಸ್ಟ್ಮೆಂಟಲ್ಲಿ. ಸೊ ತುಂಬ ಎನ್ಕರೇಜ್ ಮಾಡ್ತಿದ್ರು ಬಿಟ್ಕಾಯಿನ್ಸಲ್ಲಿ ಇನ್ವೆಸ್ಟ್ ಮಾಡಿ, ಅದಾಗ್ತದೆ ಇದಾಗ್ತದೆ ಡಬಲ್ ಆಗ್ತದೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಬಿಟ್ಕಾಯಿನ್ಸಲ್ಲಿ ಮಾಡಿ, ಅದು ಇದು. ನನಗೆ ಎಂತ ಮಾಡ್ಲಿಕ್ಕೆ ಆಗ್ತಿಲ್ಲ, ಖಾಲಿ ನೋಡಿ ಸುಮ್ಮನೆ ಇರಬೇಕಾಯಿತು. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಹಾಕ್ತಾನೆ ಇದ್ದೆ. ಬಟ್ ನನಗೆ ಒಂದು ಭರವಸೆ ಇತ್ತು, ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ಈ ಬಿಳಿ ಮನುಷ್ಯ ನೋಡುವಾಗಲೇ ಯಾರು ಸಹ ನಂಬಲಿಕ್ಕಿಲ್ಲ. ಯಾಕಂದರೆ ನನಗೆ ಅಂತೂ ಆ ಒಂದು ಗುರ್ತವಿಲ್ಲ, ನಾನು ಇಂಟ್ರೊಡ್ಯೂಸ ಮಾಡಲಿಲ್ಲ. ಸಡನ್ಲಿ ನನ್ನ ಅಕೌಂಟಿಗೆ ಬಂದು ಬಿಟ್ಕಾಯಿನ್ ಬೇಕಾ ಅಂತ ಮಾರಾಟ ಮಾಡಿದರೆ ಯಾರು ಸಹ ತಗೊಳ್ತಾರಾ? ನನ್ನ ಸಬ್ಸ್ಕ್ರೈಬರ್ಸ್ ತಗೊಳ್ಳೋದಿಲ್ಲ. ಆದರೆ ಜನರಲಲ್ಲಿ ಬಿಟ್ಕಾಯಿನ್ ಎಂಬ ಟರ್ಮ್ ತುಂಬ ಡಿಮಾಂಡ್ ಉಂಟು. ಸೊ ಆ ಬಿಟ್ಕಾಯಿನ್ ಲೈವ್ ಅಂತೇಳಿ ಹಾಕುವಾಗ 34,000 ಜನ ಲೈವ್ ನನ್ನ ಅಕೌಂಟಲ್ಲಿ. ಸೊ ಅದೇ ಒಂದು ಹೆದರಿಕೆ ಇತ್ತು. ಮತ್ತು ನನ್ನ ಕಂಟಿನ್ಯೂಸ್ ಕಂಪ್ಲೇಂಟ್ ಹಾಕಿದ್ರಿಂದ ಜಿಮೇಲ್ಗೆ ಗೊತ್ತಾಯಿತು, ಗೂಗಲ್ಗೆ ಗೊತ್ತಾಯಿತು ಎಂಥದ ಪ್ರಾಬ್ಲಮ್ ನಡೀತಾ ಉಂಟು ನನ್ನ ಅಕೌಂಟಲ್ಲಿ ಅಂತೇಳಿ. 51 ನಿಮಿಷದಲ್ಲಿ ಅವನ ಲೈವನ್ನು ಕಟ್ ಮಾಡಿಬಿಟ್ರು. ಖಾಲಿ ಪ್ರೇಯರ್ ಆಯಿತಾ, ಖಾಲಿ ಪ್ರೇಯರ್. ಪ್ರಾಬ್ಲಮಲ್ಲಿ ಬಿದ್ದಾಗ ಪ್ರೇಯರ್, ಪ್ರಾಬ್ಲಮಲ್ಲಿ ಇದ್ದಾಗ ಪ್ರೇಯರ್, ಪ್ರಾಬ್ಲಮ್ ಆದ ಮೇಲೆ ಸಹ ರಿಯಲಿ ದೇವರಿಗೆ ಒಂದು ಸ್ತೋತ್ರ ಹೇಳಿದ್ದೇನೆ. ಯಾಕಂದರೆ ನಮ್ಮನ್ನು ತುಂಬ ಅಂದರೆ ಅನ್ಕಂಡೀಷ್ನಲ್ ಲವ್ ಕೊಡೋದು ಅವ್ರ ಕಾಲೇ ಅಲ್ಲ, ದೇವರ ಕಾಲೇ ಕೊಡೋದು. ಸೊ ಪ್ರಾಬ್ಲಮಲ್ಲಿ ಬಿದ್ದಾಗಂತೂ ತುಂಬ ಮಂಡೇ ವರ್ಕ್ ಆಗೋದಿಲ್ಲ, ಎಂತ ಮಾಡೋದು ಗೊತ್ತಾಗೋದಿಲ್ಲ. ಈ ಜನ ಲೈವ್ ಬಂದದ್ದು 51 ನಿಮಿಷದಲ್ಲಿ ಕಟ್ಟಾಯಿತು. ಗೂಗಲ್ ಇಂಟರಪ್ಟ್ ಮಾಡಿ ಬ್ಲಾಕ್ ಮಾಡಿತ್ತು. ನನ್ನ ಜಿಮೇಲ್ ಅಕೌಂಟ್ ಸಹ ಸೀಸ್ ಆಯಿತು, ಯೂಟ್ಯೂಬ್ ಸಹ ಸೀಸ್ ಆಯಿತು. ನನಗೆ ಆದರೂ ಗೊತ್ತಿರಲಿಲ್ಲ ಇದು ಜಿಮೇಲ್ ಮಾಡಿದ್ದು ಅಂತೇಳಿ. ನಾನು ನೆನೆಸಿದ್ದು ಈ ಜನ ನನ್ನ ಅಕೌಂಟನ್ನು ಡಿಲೀಟ್ ಮಾಡಿಬಿಟ್ಟಿದೆ ಅಂತೇಳಿ, ಹ್ಯಾಕರ್ ಡಿಲೀಟ್ ಮಾಡಿದ ಅಂತೇಳಿ. ಇನ್ನೂ ಸಹ ಟೆನ್ಷನ್ ಆಯಿತು. ಬಟ್ ಎಲ್ಲ ದೇವರಿಗೆ ಒಪ್ಪಿಸಿಕೊಟ್ಟೆವು. ಆಗುದೆಲ್ಲ ಒಳ್ಳೆಯದಕ್ಕೆ. ಎಂತ ಆಗಬೇಕು ನಮ್ಮ ಫ್ಯೂಚರಲ್ಲಿ, ದೇವರಿಗೆ ಒಂದು ಪ್ಲ್ಯಾನ್ ಇರ್ತದಲ್ಲ. ಸೊ ಈ ಕಷ್ಟದಲ್ಲಿ ದೇವರು ಹಾಕಿದರೆ ಇದರಿಂದ ಹೊರಗೆ ತರಲಿಕ್ಕೆ ಸಹ ಹೆಲ್ಪ್ ಮಾಡ್ತಾರಂತ ಒಂದು ಗೊತ್ತಿತ್ತು. ಒಂದು ಎಷ್ಟೋ ಬಾಗಿಲು ಬಂದಾದರೆ ಸಹ ಒಂದು ಬಾಗಿಲು ದೇವರು ಓಪನ್ ಮಾಡ್ತಾರಂತ ಒಂದು ನಂಬಿಕೆ ಇತ್ತು. ಸೊ ಇದೆಲ್ಲ ಆಯಿತು. ಜಿಮೇಲ್ ಗೂಗಲ್ ಬ್ಲಾಕ್ ಮಾಡಿತ್ತು ನನ್ನ ಅಕೌಂಟನ್ನು. ನೆಕ್ಸ್ಟ್ ಡೇ ಜಿಮೇಲಿಂದ ಇಮೇಲ್ ಬಂತು ನನಗೆ, ಹೀಗೆ ಆಗಿದೆ ನಿಮ್ಮ ಅಕೌಂಟ್ ಒಟ್ಟಿಗೆ 51 ನಿಮಿಷ ಲೈವ್ ಬಂದಿತ್ತು. ಬೇರೆ ಐ ಪಿ ಅಡ್ರೆಸ್ ಅಂತೇಳಿ ಇರ್ತದೆ. ಓಕೆ, ಸೊ ಅದರಲ್ಲಿ ಲೈವ್ ಬಂದಿತ್ತು. ಇದು ನೀವಾ ಅಲ್ಲವಂತೇಳಿ ಇದು ಎಂತ ಪ್ರೂಫ್ ಬೇಕು ಅಂತೇಳಿ ಹೇಳಿತ್ತು. ಸೊ ನಾನೆಲ್ಲ ಪ್ರೂಫ್ ಎಲ್ಲ ಕಲಿಸಿದೆ. ಇದು ಮಂಡೆಯಿಂದ ಇದೇ ಆಗ್ತಾ ಉಂಟು. ನನ್ನ ಅಕೌಂಟ್ ನನಗೆ ಸಿಗಲೇ ಇಲ್ಲ. ಮತ್ತು ಟ್ಯೂಸ್ಡೇ ಆಯಿತು, ವೆಡ್ನಸ್ಡೇ ಆಯಿತು, ವೆಡ್ನಸ್ಡೇಗೆ ಅವರು ಕಲಿಸಿದರು. ನಾನು ಪ್ರೂವ್ ಮಾಡಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೆ, ಪ್ರೂವ್ ಆಯಿತು. ಮತ್ತು ಅವರು ಯೂಟ್ಯೂಬ್ಗೆ ಸಹ ಇನ್ವೆಸ್ಟಿಗೇಷನ್ ಎಲ್ಲ ನಡೀತು. ನಾನು ಎಷ್ಟಂದರೆ ಮಂಡೇ ಪೊಲೀಸ್ ಸ್ಟೇಷನ್ಗೆ ಸಹ ಹೋಗಿದ್ದೇನೆ ಕಂಪ್ಲೇಂಟ್ ಕೊಡಲಿಕ್ಕೆ. ಯಾಕಂದರೆ ಇದು ಎಂಥ ಪಬ್ಲಿಕ್ ಪ್ರೊಫೈಲ್ ಅಲ್ಲ, ಯಾರನ್ನಾಚೆ ಇವರು ಲೂಟಿದ್ರೆ ನನ್ನ ಹೆಸರು ಬರ್ತದೆ, ನನ್ನ ಪ್ರೊಫೈಲ್ ಅಲ್ಲ. ಅವರನ್ನು ಹಿಡಿಯೋದಿಲ್ಲ, ಹ್ಯಾಕರ್ಸ್ US ಅಲ್ಲಿದ್ದಾರೆ, US ಇಂದ ಇದು ಮಾಡಿದ್ದು, ಹ್ಯಾಕ್ ಮಾಡಿದ್ದು. ಸೊ ಅವರನ್ನು ಹಿಡಿಯೋದಿಲ್ಲ, ನನ್ನನ್ನು ಹಿಡಿಯೋದು, ಯಾಕೆ ನನ್ನ ಪ್ರೊಫೈಲ್. ಸೊ ನಾನು ಕಂಪ್ಲೇಂಟ್ ಸಹ ಕೊಟ್ಟಿದ್ದೆ, ಹೆಡ್ಸ್ ಅಪ್ ಕೊಟ್ಟಿದ್ದೆ ಪೊಲೀಸ್ಗೆ, ಹೀಗೆಲ್ಲ ಆಗ್ತಾ ಉಂಟು ನನ್ನ ಪ್ರೊಫೈಲ್ಗೆ ಅಂತೇಳಿ. ಮತ್ತು ಇನ್ನೊಂದು ವರ್ಸ್ಟ್ ಥಿಂಗ್ ಎಂತ ಅದನಂದರೆ, ಇದೇ ಪ್ರೊಫೈಲ್ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ. ಕೆಲವರು ಹೇಳಿದರು ಈ ಪ್ರೊಫೈಲ್ ಹೋದರೆ ಚಿಂತಿಲ್ಲ, ಇನ್ನೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ. ಆಲ್ರೆಡಿಗೆ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಹಣ ಕೊಟ್ಟಾಯಿತು. ಇನ್ನು ಈ ಪ್ರೊಫೈಲ್ ಹೋದರೆ ನಾನು ಕಟ್ಟಿದ ಹಣ 5-10 ಸಾವಿರ ಅಲ್ಲ, ಎಷ್ಟೋ ಹಣ, ಥೌಸಂಡ್ಸ್ ನಾನು ಸ್ಪೆಂಡ್ ಮಾಡಿದ್ದೇನೆ ನನ್ನ ಲೈಸೆನ್ಸ್ಗೆ. ನಾನು ಯಾರಿಂದ ಮಾಡ್ತಿದ್ದೇನೆ ಲೈಸೆನ್ಸ್ ಅವರಿಗೆ ಹೇಳಿದೆ, ಹೀಗೆ ಸಿಚುವೇಶನ್ ಆಗಿದೆ, ಸ್ವಲ್ಪ ನೋಡಿಕೊಳ್ಳಿ ಅಂತೇಳಿ. ಸೊ ನನ್ನ ಲೈಸೆನ್ಸ್ ಇನ್ನೂ ಸಹ ಹೋಲ್ಡಲ್ಲಿ ಉಂಟು, ಇನ್ನೂ ಸಹ ಆಗಲಿಲ್ಲ. ಬಟ್ ಇದೊಂದು ರಿಸ್ಕಿ ಅಲ್ಲ, ನನಗೆ ಒಂದು ದೊಡ್ಡ ಲಾಸ್. ಇದು ಇದಾಗ್ತಿದ್ರೆ ಜಿಮೇಲ್ ಅಕೌಂಟ್ ಅಂತ ಹೋಯಿತು, ಯೂಟ್ಯೂಬ್ ಹೋಯಿತು, ಪ್ಲಸ್ ನಂದು ಲೈಸೆನ್ಸ್ ಹಣ ಸಹ ಹೋಯಿತು ಅಂತೇಳಿ. ಸೊ ತುಂಬ ಟೆನ್ಷನಲ್ಲಿದ್ದೆ. ಬಟ್ ದೇವರು ಯಾವತ್ತು ಕೈ ಬಿಡುದಿಲ್ಲ ಅಲ್ಲ, ದೇವರು ಯಾವತ್ತು ಎಂಥ ಸಹ ನಮ್ಮನ್ನು ಪ್ರಾಬ್ಲಮ್ಗೆ ಹಾಕೋದಾದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಹ ಕೊಡ್ತಾರೆ. ಸೊ ಅದೇ ಆದದ್ದು ನನ್ನ ಒಟ್ಟಿಗೆ. ತುಂಬ ಫಾಲೋ ಅಪ್ಸ್, ತುಂಬ ಚೇಸ್ ಮಾಡಿ ಎಲ್ಲ ಪ್ರೂಫ್ ಕೊಟ್ಟು ನನ್ನ IP ಅಡ್ರೆಸ್ ಎಂತ, ನಾನು ಯಾವುದೆಲ್ಲ ಫೋನಲ್ಲಿ ಲಾಗಿನ್ ಆಗ್ತೇನೆ, ಯಾವುದು ಲ್ಯಾಪ್ಟಾಪ್ ಯೂಸ್ ಮಾಡ್ತೇನೆ, ಎಲ್ಲ ಬ್ರ್ಯಾಂಡ್ ನೇಮ್, IP ಅಡ್ರೆಸ್, ನನ್ನ ಅಕೌಂಟ್ ನಾನೇ ಪ್ರೂವ್ ಮಾಡಬೇಕಾಯಿತು ನನಗೆ ವಾಪಸ್ ಬರಲಿಕ್ಕೆ. ಆದರೆ ಯೂಟ್ಯೂಬ್ ಹಾಗೂ ಜಿಮೇಲ್ ನನಗೆ ಯಾವ ಲಿಂಕ್ ಸಹ ಸಿಗಲಿಲ್ಲ ಒಂದು ಅಪ್ರೋಚ್ ಮಾಡಲಿಕ್ಕೆ ಕಷ್ಟದಲ್ಲಿದ್ದಾಗ. ಒಂದು ನನಗೆ ಲಿಂಕ್ ಕಲಿಸಿದ್ದು ಅವ್ರ ಲಿನೆಟ್ಸ್ ಒಮ್ಮೆ, ಇನ್ನೊಂದು ನನಗೆ ಯೂಟ್ಯೂಬ್ ಲೀಗಲ್ನವ್ರದ್ದು ಇಮೇಲ್ ಅಡ್ರೆಸ್ ಸಿಕ್ಕಿತ್ತು. ನಾನು ಯೂಟ್ಯೂಬ್ ಲೀಗಲ್ಗೆ ಹಾಕಿದೆ. ಸೊ ಅವರು ನನಗೆ ಇಮೇಲ್ ಬಂತು, ನಮ್ದು ಎಂತ ಸಹ ರಿಲೇಟೆಡ್ ಅಲ್ಲ ಇದು, ನೀವು ಯೂಟ್ಯೂಬ್ ಸಪೋರ್ಟಿಗೆ ಮಾಡಬೇಕು ಅಂತೇಳಿ, ಮೆಸೇಜ್ ಮಾಡಬೇಕು ಅಂತೇಳಿ ಲಿಂಕ್ ಕಲಿಸಿದ್ರು. ಆ ಲಿಂಕ್ ಪುನಃ ಅದೇ
ಎಂತ ಸಹ ವರ್ಕ್ ಆಗುದಿಲ್ಲ. ಸೊ ನಾನು ಅವ್ರಿಗೆ ಹೇಳಿದ್ದೆ, ನಾನು ತುಂಬ ಟ್ರೈ ಮಾಡಿದೆ, ಇದು ಎಮರ್ಜೆನ್ಸಿ ಸಿಚುವೇಶನ್, ಯಾರ ಲೈವ್ ಬಂದಿದ್ದಾರೆ ನನ್ನ ಅಕೌಂಟಿಂದ, ಪ್ಲೀಸ್ ಎಂತ ಸಹ ಮಾಡಿ ಅಂತೇಳಿ. ಮತ್ತು ಅವರೇ ಯೂಟ್ಯೂಬ್ ಸಪೋರ್ಟಿಗೆ ಅಪ್ರೋಚ್ ಮಾಡಿ, ಮತ್ತೆ ಯೂಟ್ಯೂಬ್ ಸಪೋರ್ಟ್ನವರು ನನಗೆ ಅಪ್ರೋಚ್ ಮಾಡಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ರು. ನಾನು ಮಮ್ಮಿ ಡ್ಯಾಡಿಗೆ ಹೇಳ್ತಿದ್ದೆ, ನನ್ನ ಅಕೌಂಟ್ ನಾನು ಪ್ರತಿ ಒಂದು ಎಷ್ಟು ಸರ್ತಿ ಎಚ್ಚರಿಗಿದ್ದೇನೆ ಅಷ್ಟು ಸರ್ತಿ ಚೆಕ್ ಮಾಡ್ತೇನೆ. ದಿನಕ್ಕೆ ಒಂದು 500 ಸರ್ತಿ ಆದರೂ ನನ್ನ ಅಕೌಂಟ್ ಚೆಕ್ ಮಾಡಿಕೊಂಡಿರ್ತೇನೆ. ಯಾಕೆಂದರೆ ಪಬ್ಲಿಕ್ ಪ್ರೊಫೈಲ್ ಅಲ್ಲ, ಎಂಥ ಸಹ ವರ್ಡ್ಸೇ ಬರ್ತಿಲ್ಲ, ಎಂಥ ಸಹ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾನು ಗಡಿ ಚೆಕ್ ಮಾಡ್ತಾ ಇರ್ತೇನೆ. ಅದೊಂದು ಅಭ್ಯಾಸ ನನಗೆ. ಆದರೆ ನೆನೆಸಿ, ಇವರು ಪ್ರಾಯದವರೊಟ್ಟಿಗೆ ಹೀಗೆ ಮಾಡ್ತಿದ್ರೆ ಸಂಜೆಗೆ ಸಹ ಇದು ಮಾಡೋದು, ಹ್ಯಾಕ್ ಮಾಡೋದು ಸಂಜೆಗೆ, ಹೀಗೆ ಮಾಡಿ ಸಂಜೆಗೆ ಅವ್ರಿಗೆ ಬ್ಯಾಂಕಿಗೆ ಸಹ ಹೋಗ್ಲಿಕ್ಕೆ ಅಲ್ಲ, ಅವರ ಹತ್ರ ಆನ್ಲೈನ್ ಮಾಧ್ಯಮ ಸಹ ಎಂತ ಸಹ ಇಲ್ಲ. ಮತ್ತು ಎಂತ ಮಾಡೋದು, ಸುಮ್ಮನೆ ಕುತ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಡೇವರೆಗೆ. ಅಷ್ಟವರೆಗೆ ಬ್ಯಾಂಕ್ ಎಲ್ಲ CT ಆಗ್ತದೆ. ಎಷ್ಟು ಒಂದು ಕಷ್ಟ ಅಲ್ಲ, ಎಂತ ಸಾಧಿಸ್ತಾರ ಹೀಗೆ ಹ್ಯಾಕ್ ಮಾಡಿ, ನಂಗೆ ಗೊತ್ತಿಲ್ಲ. ತುಂಬಾ ಟಫ್ ಸಿಟುವೇಶನ್. ನಾವಂತೂ ಫುಲ್, ನಾನು ಸಹ ಮೈಂಡ್ ಎಂತ ಸಹ ಕೆಲಸ ಮಾಡ್ತಿಲ್ಲ, ನನ್ನ ಹಸ್ಬೆಂಡ್ ಸಹ ಫುಲ್ ಟೆನ್ಸ್ಡ್ ಇದ್ದರು. ಇಮಿಡಿಯೇಟ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲ ಬ್ಲಾಕ್ ಮಾಡಿದೆವು. ಬಟ್ ನಮ್ಮ ಡೇಟಾ ಉಂಟಲ್ಲ, ನಮ್ಮ ಎಲ್ಲ ಇನ್ಫಾರ್ಮೇಷನ್ ಉಂಟಲ್ಲ, ಬೈ ಗಾಡ್ಸ್ ಗ್ರೇಸ್ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ನಿನ್ನೆ ಸಂಜೆಗೆ ನನ್ನ ಅಕೌಂಟ್ ವಾಪಸ್ ಬಂತು. ಸೊ ನಾನು ನಿಮ್ಗೆಲ್ಲರಿಗೆ ಸಹ ಇನ್ಫಾರ್ಮ್ ಮಾಡುವ ಅಂತೀಲಿ, ಯಾಕಂದರೆ ಎಲ್ಲರೂ ಸಹ ನನ್ನ ಜೊತೆ ಕನೆಕ್ಟೆಡ್ ಇದ್ದೀರಿ. ಮತ್ತು ಎಂತಾಯಿತು, ಪ್ರೊಫೈಲೇ ಡಿಲೀಟ್ ಆಗಿತ್ತು. ನಿನ್ನೆ ಸಂಜೆಗೆ ಪ್ರೊಫೈಲ್ ಹಿಂದೆ ಸಿಕ್ಕಿತ್ತು. ಸೊ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ. ತುಂಬ ಜನರು ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಪ್ರೀತಿ ತೋರಿಸಿದ್ರಿ, ತುಂಬ ಥ್ಯಾಂಕ್ಸ್. ಎಂತ ಆಗೋದಿಲ್ಲ ಅಕ್ಕ, ಸಿಗ್ತದೆ, ವಾಪಸ್ ಸಿಗ್ತದೆ, ಆ ಎಶ್ಯೂರೆನ್ಸ್, ಆ ಮಾತೆ ನನಗೆ ಸ್ವಲ್ಪ ಸಮಾಧಾನ ಪಟ್ಟಿತ್ತು. ಮತ್ತು ಇವಳ ಸರ್ ಸಹ ಒಂದು ಐಡಿಯಾ ಕೊಟ್ಟಿದ್ರು, ಎಂತ ಸಹ ಆಗಲಿಲ್ಲದ್ರೆ ಒಬ್ಬರು ಹ್ಯಾಕರ್ ಇದ್ದಾರೆ, ಹ್ಯಾಕರ್ ಥ್ರೂ ಎಂತ ಸಹ ಮಾಡುವ ಅಂತೇಳಿ. ಬಟ್ ಬೈ ಗಾಡ್ಸ್ ನನಗೆ ಅದು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಬೇಡ ಅಂತೇಳಿ. ಬಟ್ ಬೈ ಗಾಡ್ಸ್ ಗ್ರೇಸ್ ನನಗೆ ಹೀಗೆ ಅಕೌಂಟ್ ಹಿಂದೆ ಬಂತು. ಸೊ ಇದು ಹೇಳಲಿಕ್ಕೆ, ನಾನು ಅಪ್ಡೇಟ್ ಕೊಡಲಿಕ್ಕೆ ಈ ವ್ಲಾಗನ್ನು ನಾನು ಮಾಡಿದ್ದು. ನಿಮ್ಗೆಲ್ಲರಿಗೆ ಸಹ ಗೊತ್ತಿರಬೇಕಲ್ಲ ಎಂತ ಆಯಿತು ಅಂತೇಳಿ. ಇಲ್ಲಾಂದರೆ ಈ ಪೊಂಜೋಗಿ ಎಂತ ಶುರುವಾಗಿದೆ, ಬಿಟ್ಕಾಯಿನ್ ಅನ್ನು ಪ್ರಮೋಟ್ ಮಾಡ್ತಾ ಉಂಟಂತೇಳಿ ನೀವು ಸಹ ನೆನೆಸ್ತೀರಲ್ಲ, ಅದಕ್ಕೆ ನಾನು ಈ ಇನ್ಫಾರ್ಮೇಷನ್ ಎಲ್ಲರಿಗೆ ಸಹ ಕೊಟ್ಟದ್ದು. ಕಲರಿಂಗ್ ನೋಡಿ, ಇಲ್ಲಾಂದರೆ ಬಿಡುವುದಿಲ್ಲ. ಭಾರಿ ಚೆಂದ ಆಗಿದೆ ಆಯ್ತಾ, ಲಾಯ್ಕ್ ಕಲರ್ ಮಾಡಿದ್ದಿ, ಭಾರಿ ಹುಷಾರು. ಇದು ಯಾರ ಮಗ? ನಾನಾ? ಸ್ಲಿಮ್ ಆ್ಯಂಡ್ ಟ್ರಿಮ್ ಇದ್ದೇನೆ. ಇದೊಂದು ಜಸ್ಟ್ ಇನ್ಫಾರ್ಮೇಷನ್ ವಿಡಿಯೋ ಆಯಿತಾ, ಎಂತ ಆಯಿತು ನನ್ನ ಜೊತೆ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡಿದ್ದೇನೆ ನಾನು. ಲಿಂಕ್ಸ್ ಇನ್ನೂ ಬಂದರೆ ನಾನು ಕ್ಲಿಕ್ ಮಾಡೋದಿಲ್ಲ, ಇನ್ನು ದಮ್ಮಯ್ಯ ಕ್ಲಿಕ್ ಮಾಡೋದಿಲ್ಲ. ಇಷ್ಟು ಕಿರಿಕಿರಿ ಬೇಡವೇ ಬೇಡ. ಆಯಿತು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನಾದರೂ ನಾನು ನೆಕ್ಸ್ಟ್ ವೀಕಿಂದ ವ್ಲಾಗ್ ಆಗ್ತೇನೆ ಪೀಸ್ಫುಲಿ. ನಾಳೆ ನನ್ನ ಬರ್ಡೇ ಕೇಕ್ ಕಟ್ ಮಾಡ್ಬೋದು, ಇನ್ನು ಎಲ್ಲ ಗಾಡ್ಸ್ ಗ್ರೇಸ್ ಅಷ್ಟೇ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್, ಹಾಗೂ ನಿಮ್ಮ ಅನಿಸಿಕೆ ಸಹ ಕಮೆಂಟ್ ಮೂಲಕ ತಿಳಿಸಿಲ್ಕಂತೂ ಮರಿಬೇಡಿ. ನೆಕ್ಸ್ಟ್ ಒಳ್ಳೆಯ ವ್ಲಾಗ್ ಜೊತೆ ಸಿಗುವ ಅಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್.